ಸರ್, ನೀವು ಪರ್ಯಪ್ಪ ಸ್ವಾಮಿ ಮಠ ಈಗ 200 ವರ್ಷದ್ದು ಹಳೆಯದು ಮತ್ತು ಜೀರ್ಣೋದ್ಧಾರ 14 ವರ್ಷ ಆಗಿದೆ. ಹಳೆ ದೇವಸ್ಥಾನ ಇದ್ದಾಗಲೂ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಮುತ್ಯಾಲಮ್ಮ ದೇವಿ ಕರಗ ಮಹೋತ್ಸವ ದಿನ ಇಲ್ಲಿ ಕರಗಪ್ಪನಿಗೆ ಬಳೆ ತೋಡಿಸಿ ಅರಿಶಿನ ಕುಂಕುಮ ಇಟ್ಟು ವೀರಕುಮಾರರಿಗೆ ಇವತ್ತು ಅವತ್ತಿನ ದಿವಸ ಬಂದು ಕತ್ತಿಗಳಿಗೆ ಎಲ್ಲ ಪೂಜಾ ಕಾರ್ಯಕ್ರಮಗಳು ಇಲ್ಲೇ ನೆರವೇರೋದು. ಇಲ್ಲಿಂದ ಹೋದ್ಮೇಲೆ ಕರಗ ಆಚೆ ಬರೋದು. ಅದು ಆವತ್ತಿನ ತಲಾಂತರದಿಂದ ಪದ್ಧತಿ ಹಂಗೆ ಕಂಟಿನ್ಯೂ ಆಗಿ ಬರ್ತಾಯಿದೆ. ನೀವು ದೇವಂಗ ಸಮುದಾಯದವರು ಆವತ್ತಿನ ದಿವಸ ಎಲ್ಲ ರೀತಿಯನ್ನು ಆ ಪುಣ್ಯ ಕಾರ್ಯಕ್ಕೆ ನೀವು ಭಾಗವಹಿಸಿ ಎಲ್ಲ ರೀತಿಯ ಸಹಕಾರ ಕೊಡ್ತೀರ. ಅದು ಹೇಗೆ ಸರ್, ನಿಮ್ಮ ಕೈನಲ್ಲಿ ಹೇಗೆ ಸಾಧ್ಯ ಆಗುತ್ತೆ? ಅದು ಅಷ್ಟು ಆ ದೇವಿಗೆ ನೀವು ಒತ್ತು ಕೊಡ್ತಾ ಇರೋದು ಯಾವ ರೀತಿ? ಅದೇ ಇದು ದೊಮ್ಮಸಂದ್ರ ಗ್ರಾಮದಲ್ಲಿ ಹೇಳಬೇಕು ಅಂತಂದರೆ ಒಂದು ಸಾರ್ವಜನಿಕವಾಗಿ ನಡೀತಕ್ಕಂಥ ಒಂದು ಜಾತ್ರೆ ಪ್ರಯುಕ್ತ ನಮ್ಮ ಒಂದು ಕರ್ತವ್ಯ ಏನಪ್ಪ ಅಂತ ನಾವು ಗುರುತಿಸ್ಕೋಬೇಕು ನಮ್ಮ ಒಂದು ಇದರಲ್ಲಿ ಅಂತ ಹೇಳ್ಬಿಟ್ಟು ಸುಮಾರು ನೀವು ಹೇಳ್ದಂಗೆ 200 ವರ್ಷ ಹಳೆ ದೇವಸ್ಥಾನ ಆದರೂ ಕೂಡ ನಮ್ಮ ಒಂದು ದುಮ್ಸಂದ್ರದಲ್ಲಿ ಜಾತ್ರೆ ಯಾವತ್ತು ಪ್ರಾರಂಭ ಆಯಿತೋ ಆವತ್ತಿಂದ ಇವತ್ತಿನವರೆಗೂ ಪರಸ್ವಾಮಿ ಮಠದಲ್ಲೇ ಬಂದು ಕೊನೆಗೆ ಸ್ನಾನ ಮಾಡಿ ಬಳೆ ಪೂಜೆ ಅಥವಾ ಕತ್ತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೋದ್ಮೇಲೆ ನಮ್ಮ ದುಮ್ಸಂದ್ರದಲ್ಲಿ ಕರಗ ಎತ್ತಿ ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಪದ್ಧತಿ ಸುಮಾರು 100 ವರ್ಷಗಳಿಂದನೂ ನಡ್ಕೊಂಬರ್ತಾಯಿದೆ. ಕರಗ ಯಾವತ್ತು ಪ್ರಾರಂಭ ಆಯಿತು ಆವತ್ತಿಂದನೂ ನಡ್ಕೊಂಬರ್ತಾಯಿದೆ. ಇದಕ್ಕೆ ನಮ್ಮ ಒಂದು ಕಮಿಟಿನವರು ಪರಸ್ವಾಮಿ ಮಠದ ಕಮಿಟಿನವರು ತುಂಬ ಸಹಕಾರ ಕೊಟ್ಟು ಅವರು ಬರೋದಕ್ಕೆ ಮೊದಲೇ ನಾವಿಲ್ಲಿ ಎಲ್ಲ ನಾಜೂಕ್ ಮಾಡಿ ಅವ್ರಿಗೆಲ್ಲ ಏನು ಬೇಕೋ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಎಲ್ಲ ಜಮಖಾನೆಗಳೆಲ್ಲ ಹಾಸಿ ಅವ್ರಿಗೆಲ್ಲ ಯಾವ ಥರ ಪೂಜೆಗೆ ವ್ಯವಸ್ಥೆ ಮಾಡಬೇಕೋ ಮಾಡಿ ಅವ್ರಿಗೆ ಬಳೆ ತೊಡಿಸೋರು ಬಂದಿರ್ತಾರೆ. ಅವ್ರಿಗೆ ಬೇರೆ ಬೇರೆ ಶಾಸ್ತ್ರಗಳು ಮಾಡೋರು ಕೂಡ ಅವೆಲ್ಲ ಅವ್ರ ಜೊತೆಗೆ ಬಂದಿರ್ತಾರೆ. ನಾವು ಕೂಡ ಅವ್ರಿಗೆ ಇಲ್ಲಿ ಸ್ನಾನಕ್ಕೆ ಅದಕ್ಕೆಲ್ಲ ಬಿಸಿನೀರು ಅದೆಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಏನು ಸಹಕಾರ ಬೇಕು ನಮ್ಮ ಮಠದಿಂದ ಇಂಥ ಕೊರತೆ ಆಯಿತು ಮಠದಿಂದ ಅನ್ನೋ ಒಂದು ಮಾತು ಇವತ್ತಿನವರೆಗೂ ಯಾರು ಆ ಒಂದು ವನ್ನಿಕುಲ ಕುಟುಂಬದಿಂದ ಯಾರೂ ನಮ್ಗೆ ಇವತ್ತಿನವರೆಗೂ ಒಂದು ಯಾವುದೇ ಮಾತು ನಮ್ಗೆ ಹೇಳಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಒಂದು ಪರಸ್ವಾಮಿ ಮಠದ ಆಡಳಿತ ಮಂಡಳಿ ಅವರಿಗೆ ಸಹಕಾರ ಕೊಟ್ಕೊಂಡು ಆ ಜೀರ್ಣೋದ್ಧಾರ ಆದಾಗೂ ಅಷ್ಟೇ ಆಗಕ್ಕೆ ಮೊದಲು ಅಷ್ಟೇ ಬಂದು ಇಲ್ಲೇ ಸ್ನಾನ ಮಾಡಿ ಆವಾಗ ಬೋರ್ವೆಲ್ ಇತ್ತು, ಬೋರ್ವೆಲ್ಲಿಂದ ನೀರು ಬಂದರೂ ಆ ಬೋರ್ವೆಲ್ ನೀರಿನಲ್ಲೇ ಸ್ನಾನ ಮಾಡಿ ಇಲ್ಲೇ ಬಳೆ ಪೂಜೆ ಮುಗಿಸ್ಕೊಂಡು ಹೋಗುವಂಥ ಪದ್ಧತಿ ಅವತ್ತಿಂದನೂ ಬಂದೈತೆ. ಈಗ ಸೌಕರ್ಯಗಳು ಸ್ವಲ್ಪ ಜಾಸ್ತಿ ಆದಾಗ ಈಗ ಅವ್ರಿಗೆ ಸ್ನಾನದ ಕೊಠಡಿನೇ ಮಾಡಿದ್ದೀವಿ. ಅದು ಸ್ನಾನಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆ ನಾವೇ ಮಾಡಿಕೊಡ್ತಾ ಇದ್ದೀವಿ. ಅದನ್ನೆಲ್ಲ ಮುಗಿಸಿ ಬಂದು ಇಲ್ಲಿ ಕೂತ್ಕೊಂಡು ಆ ಬಳೆ ಶಾಸ್ತ್ರ ಏನೈತೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಕೊನೆಗೆ ಹೋಗಿ ದೇವಸ್ಥಾನದಲ್ಲಿ ಅವ್ರ ಕರಗ ಶಕ್ತಿಯೋತ್ಸವ ಎತ್ತಿ ಆಮೇಲೆ ಹೊರಗಡೆ ಬಂದು ಪ್ರದರ್ಶನಕ್ಕೆ ಅನುವು ಮಾಡಿಕೊಡ್ತಾರೆ. ಅದಕ್ಕೆ ಏನೆಲ್ಲ ಸಹಕಾರ ಬೇಕೋ ಅದಕ್ಕೆಲ್ಲ ಯಾವ ರೀತಿ ನಾವು ಪ್ರಸಾದ ವ್ಯವಸ್ಥೆ ಮಾಡಬೇಕು, ಅವ್ರಿಗೆ ಯಾವ ರೀತಿ ಬಂದಾಗ ಗೌರವ ಕೊಡಬೇಕು, ಅದೆಲ್ಲ ನಮ್ಮ ಒಂದು ಪರಸ್ವಾಮಿ ಮಠದ ಟ್ರಸ್ಟ್ ವತಿಯಿಂದ ಇವತ್ತಿನ ಅಧ್ಯಕ್ಷರಿರ್ಬೋದು, ಮೊದಲಿನ ಅಧ್ಯಕ್ಷರಿರ್ಬೋದು, ನಮ್ಮ ದೇವಾಂಗ ಸಂಘದ ಹಿರಿಯರು ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಬರ್ತಾ ಇದ್ದಾರೆ. ಇನ್ನು ಮುಂದೆನೇ ಇದನ್ನು ಇದೇ ಥರ ನಮ್ಮ ಪರಸ್ವಾಮಿ ಮಠದ ವತಿಯಿಂದ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.